ಬ್ಯೂಟಿಫುಲ್ ಆಗಿರುವಂತಹ ಹೋಮ್ ಡೆಕೋರೇಟಿವ್ ಐಟಮ್ಸ್ನ ಮೀಶೋದಿಂದ ತರಿಸಿದ್ದೀನಿ. ಪ್ಲ್ಯಾಂಟ್ಸ್ ಆಗಿರ್ಬೋದು, ಮತ್ತು ಡಿಫ್ರೆಂಟ್ ಟೈಪ್ಸಲ್ಲಿ ಮಲ್ಟಿಪರ್ಪಸ್ ಸ್ಟ್ಯಾಂಡ್ಸ್ ಇದೆ, ಮತ್ತು ಈ ಥರ ಹೋಮ್ ಡೆಕೋರೇಟಿವ್ ಐಟಮ್ಸ್ ಇದೆ. ದೇವ್ರದ್ದು ತರಿಸಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಬಿಲೋ 500 ರುಪೀಸ್ ಇದೆ. ಸೊ ಕ್ವಾಲಿಟಿ ವರ್ತ್ ಇದೆಯಾ ಇಲ್ವಾ ಬಿಲೋ 500 ರುಪೀಸ್ಗೆ ನಾನು ತರಿಸಿರುವಂತಹ ಪ್ರಾಡಕ್ಟ್ಸ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಯಲ್ ರಿವ್ಯೂ. ಬಂದು ಪ್ಲಾಸ್ಟಿಕ್ ಪ್ಲ್ಯಾಂಟು. ನಮಗೆಲ್ರಿಗೂ ಪ್ಲ್ಯಾಂಟ್ಸ್ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ನ್ಯಾಚುರಲ್ ಪ್ಲ್ಯಾಂಟ್ಸ್ನ ಇಟ್ಟು ಮೇಂಟೈನ್ ಮಾಡೋರು ಸಹ ಇದ್ದಾರೆ. ಸೊ ಆ ಥರ ನ್ಯಾಚುರಲ್ ಪ್ಲ್ಯಾಂಟ್ ಇಲ್ದಿರ ಈ ಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಯೂಸ್ ಮಾಡೋರಿಗೆ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೈಡಲ್ಲಿ ಹಾಕಿರ್ತೀನಿ ನೋಡಿ, ಈ ಥರ ಸಪ್ರೇಟಾಗಿ ಬರುತ್ತೆ. ನಾವು ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಮೆಟೀರಿಯಲ್ ಬಂದು ನೈಲಾನ್ ಇದೆ. ಪ್ರೈಸ್ ಬಂದು 481 ರುಪೀಸ್ ಇದೆ. ನೋಡ್ತಾ ಇರ್ಬೋದಲ್ವ ನೀವು ಯಾವ ಥರ ಇದೆ ಅಂದ್ಬಿಟ್ಟು. ಆ್ಯಂಡ್ ಒಳಗಡೆ ನಮಗೆ ಪಾರ್ಟ್ ಇದೆ ನೋಡಿ, ನಮಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾತ್ರ ಆ ಥರ ಸ್ಟೋನ್ಸ್ನ ಕೊಟ್ಟಿದ್ದಾರೆ. ನೀವು ಒಳಗಡೆ ಮಡ್ಡಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಕಲ್ಲುಗಳು ಬರುತ್ತೆ ನೋಡಿ ವೈಟ್ ಕಲರ್ದು ಜಲ್ಲಿ ಟೈಪಲ್ಲಿ, ಅದನ್ನು ಯೂಸ್ ಮಾಡಿಕೊಂಡು ಮೇಲೆ ಈ ಥರ ಕಲ್ಲನ್ನು ಡೆಕೋರೇಟಿವ್ ಮಾಡ್ಕೊಂಡಿದ್ದೀರಾ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಫುಲ್ ನ್ಯಾಚುರಲ್ ಪ್ಲ್ಯಾಂಟ್ ಯಾವ ಥರ ಇರುತ್ತೆ ಅದೇ ಥರ ಇದೆ ಅಂತ ಹೇಳ್ಬೋದು. ಯಾರೋ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಅಂತ ಫೈಂಡ್ ಔಟ್ ಮಾಡೋದಕ್ಕೇ ಆಗೋಲ್ಲ, ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ನಿಮ್ಗೇನಾದರೂ ಇಷ್ಟ ಆದರೆ ನಿಮ್ಮ ಮನೆಯ ಬ್ಯೂಟಿಯನ್ನು ಇನ್ನಷ್ಟು ಎನ್ಹಾನ್ಸ್ ಮಾಡೋದಕ್ಕೆ ಈ ಪ್ಲ್ಯಾಂಟ್ನ ಬೈ ಮಾಡ್ಕೊಂಡು ಡೆಕೋರೇಟಿವ್ ಆಗಿ ಯೂಸ್ ಮಾಡೋದು. ಪುಟಾಣಿ ಶಿವ ಇದು ನೋಡಿ, ಎಷ್ಟೊಂದು ನೀಟ್ ಡೀಟೇಲಿಂಗ್ನ ಕೊಟ್ಟಿದ್ದಾರೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಈ ಥರ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಇದೆ. ಇಲ್ಲಿ ನೋಡಿ ಒಂದು ಸ್ಮಾಲ್ ಹೋಲ್ ಥರ ಕಾಣಿಸ್ತಿದೆ ಅಲ್ವಾ, ಇದೇ ಇದರ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು. ನಾವು ಇದರ ಮುಖಾಂತರನೇ ನಾವು ಈ ಥರದ ಧೂಪನ ಕೊಟ್ಟಿರ್ತಾರೆ ಅವರು ಎಕ್ಸ್ಟ್ರಾ. ಸೊ ಈ ಧೂಪದಲ್ಲಿ ಏನಂದರೆ ನಾನು ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಈ ಥರ ಬ್ಯಾಕ್ ಸೈಡ್ಗೆ ನಮ್ಗೆ ಒಂದು ಹೋಲ್ ಕೊಟ್ಟಿರ್ತಾರೆ, ಕಾಣಿಸ್ತಿದೆ ಅಲ್ವಾ. ಆ್ಯಂಡ್ ಮಾಮೂಲಿಯಾಗಿ ನಾವು ಧೂಪನ ಅಂಟಿಸ್ಬಿಟ್ಟು ಇಲ್ಲಿದೆ ನೋಡಿ, ಈ ಪ್ಲೇಸಲ್ಲಿ ನಾವು ಇಟ್ಟಿದ್ದೀವಿ ಅಂದರೆ ನಮಗೆ ಹೊಗೆ ಥರದ್ದು ಬರುತ್ತೆ. ಕಾಣಿಸ್ತಿದೆ ಅನ್ಕೊತೀನಿ ನಿಮ್ಗೆ ಸ್ಮೋಕ್ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಮೆಟೀರಿಯಲ್ ಬಂದು ಸೆರಾಮಿಕ್ ಅಲ್ಲ, ರೇಸಿನ್ ಅಂತ ಕೊಟ್ಟಿದ್ದಾರೆ. 8 ರುಪೀಸ್ ಇದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಥರದ ಧೂಪದಲ್ಲಿ ಮಾತ್ರ ಇದು ವರ್ಕ್ ಆಗೋವಂಥದ್ದು. ನಾರ್ಮಲ್ ನಮ್ಮ ಮನೇಲಿ ಇರುತ್ತೆ ನೋಡಿ ಧೂಪ, ಆ ಥರದ ಧೂಪದಲ್ಲಿ ಇದು ವರ್ಕ್ ಆಗೋದಿಲ್ಲ. ಸೊ ನಾನು ಈ ಥರದ ಧೂಪವನ್ನು ಮೀಶೋದಲ್ಲಿ ಸರ್ಚ್ ಮಾಡಿ ನಿಮಗೆ ಲಿಂಕ್ನ ಕೊಟ್ಟಿರ್ತೀನಿ. ಸೊ ನೀವೇನಾದರೂ ಈ ಒಂದು ಧೂಪ ಖಾಲಿ ಆಯಿತು ಅಂದರೆ ಆ ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಬೈ ಮಾಡ್ಕೊಳ್ಬೋದು. ಬರೀ 100 ರುಪೀಸ್ಗೆ ಆಲ್ಮೋಸ್ಟ್ 100 ಧೂಪಾಸು ನಿಮಗೆ ಸಿಗುತ್ತೆ. ಸೊ ಕ್ವಾಲಿಟಿ ಸೂಪರ್ ಆಗಿದೆ. ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ. ನನಗೆ ತುಂಬಾ ಫೇವ್ರೇಟ್ ಆಗಿರುವಂತಹ ಹೋಮ್ ಡೆಕೋರೇಟಿವ್ ಐಟಮ್ಮ ಶಿವ ಅಂದರೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ. ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಸಪ್ರೇಟಾಗಿ ಬಂದಿರುತ್ತೆ. ನಾನು ಅಟ್ಯಾಚ್ ಮಾಡಿರೋಂತಹ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಕೊಟ್ಟಿರ್ತೀನಿ. ಮೆಟೀರಿಯಲ್ ಬಂದು ಸೆರಾಮಿಕ್ ಇದೆ. ಪ್ರೈಸ್ ಬಂದು 474 ರುಪೀಸ್ ಇದೆ. ಆ್ಯಂಡ್ ಈ ಥರ ನೋಡಿ, ಇದೊಂದು ಮಾತ್ರ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಈ ಥರ ಓಲ್ ಥರ ಕಾಣಿಸ್ತಿದೆ ಅಲ್ವಾ. ಆ್ಯಂಡ್ ಬ್ಯಾಕ್ ಸೈಡು ನಮಗೆ ಆ ಓಲು ಕನೆಕ್ಟೆಡ್ ಇರುತ್ತೆ. ನಮಗೆ ಧೂಪನ ಕೊಟ್ಟಿರ್ತಾರೆ ನೋಡಿ, ಈ ಥರ ಕೊಟ್ಟಿರ್ತಾರೆ. ಇಷ್ಟೊಂದು ಬಂದಿಲ್ಲ, ಸ್ಮಾಲ್ ಬಂದಿರೋ ಅಂಥದ್ದು. ಸೊ ನನ್ನ ಮಗ ಎಲ್ಲೋ ಇಟ್ಬಿಟ್ಟಿದ್ದಾನೆ, ಅದಕ್ಕೆ ಇನ್ನೊಂದು ಶಿವ ತೋರಿಸಿದ್ದೆ ಅಲ್ವಾ. ಸೊ ಅದರ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ಈ ಥರ ಓಲ್ ಕಾಣಿಸ್ತಿದೆ ನೋಡಿ. ಓಲ್ ಇರೋದ್ರಿಂದ ನಾವು ಧೂಪನ ಅಂಟಿಸಿ ಈ ಪ್ಲೇಸಲ್ಲಿ ಇಟ್ಟಿದ್ದೀವಿ ಅಂದರೆ ಇದನ್ನು ಹಚ್ಚಿದಾಗ ನಮಗೆ ಇದ್ರ ಮೇಲೆ ಹೊಗೆ ಎಲ್ಲ ಬಂದ್ಬಿಟ್ಟು ಫಿಲ್ ಆಗುತ್ತಲ್ವ. ಅವಾಗ ಹೆಂಗೆ ಅನಿಸುತ್ತೆ ಅಂದರೆ ಶಿವನಿಗೆ ಹಾಲಲ್ಲಿ ಅಭಿಷೇಕ ಮಾಡಿದಾಗ ಯಾವ ಥರ ಫೀಲ್ ಬರುತ್ತೆ ನೋಡಿ, ಸೇಮ್ ಅದೇ ಥರನೇ ಅನಿಸುತ್ತೆ. ರಿಯಲಿಸ್ಟಿಕ್ ಆಗಿದೆ ತುಂಬಾ. ನನಗಂತೂ ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋಂತಹ ವಿಜುವಲ್ ಸಿಗುತ್ತೆ ಅಂದರೆ ಆರಾಮಾಗಿ ಬೈ ಮಾಡ್ಕೋಬೋದು. ಶಿವನ್ ಯಾರ್ಯಾರು ಇಷ್ಟಪಡ್ತೀರಾ. ಸೊ ಆ್ಯಂಡ್ ಹೋಮ್ ಡೆಕೋರೇಟಿವ್ ಐಟಮ್ ಆಗಿ ಯೂಸ್ ಮಾಡ್ಕೋಬೋದು ಈ ಶಿವನ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಿಮ್ಗೆ ಏನಾದರೂ ಇಷ್ಟ ಆದರೆ ಬೈ ಮಾಡಿ. ಮೇನ್ ಡೋರ್ಗೆ ಯೂಸ್ ಮಾಡುವಂತಹ ಮುತ್ತಿನ ತೋರಣ ನೋಡಿ, ಈ ಥರ ಬರುತ್ತೆ. ವೈಟ್ ಮತ್ತು ರೆಡ್ ಆ್ಯಂಡ್ ಗೋಲ್ಡ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅಲ್ವಾ. ಇದನ್ನು ನೀವು ಮೇನ್ ಡೋರ್ಗಾದರೂ ಯೂಸ್ ಮಾಡ್ಕೋಬೋದು, ಅಥವಾ ದೇವ್ರ ಮನೆ ಡೋರ್ ಇರುತ್ತಲ್ವ ಅದಕ್ಕೂ ಸಹ ಯೂಸ್ ಮಾಡ್ಕೋಬೋದು. ಈ ಥರ ಬರುತ್ತೆ, ದೊಡ್ಡದಾಗೇ ಕೊಟ್ಟಿದ್ದಾರೆ. ನಾನು ಆ್ಯಡ್ ಮಾಡಿರ್ತೀನಿ ನಮ್ಮ ಡೋರ್ಗೆ ಹಾಕಿರೋಂತಹ ಒಂದು ಕ್ಲಿಪ್ಪಿಂಗು, ನೀವು ಚೆಕ್ ಮಾಡ್ಕೋಬೋದು. ಪ್ರೈಸ್ ಬಂದು 356 ರುಪೀಸ್ ಇದೆ. ಕಾಣಿಸ್ತಿದಲ್ವ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು. ಕ್ವಾಲಿಟಿ ಅಂತೂ ಟಾಪ್ 1 ಕ್ವಾಲಿಟಿ ಇದೆ. ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬಂದು ಕ್ಲಾತಲ್ಲಿ ಮಾಡಿರ್ತಾರೆ ನೋಡಿ, ಹೂವಿನ ಹಾರದ ಟೈಪು, ಅದನ್ನು ಯೂಸ್ ಮಾಡ್ತಾಯಿದ್ದು. ಸೊ ಅದಕ್ಕೆ ರೀಪ್ಲೇಸ್ಮೆಂಟ್ ಆಗಿ ಇದನ್ನು ತರಿಸಿರೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಒಂಥರ ಮೇನ್ ಡೋರ್ ಲುಕ್ನೇ ಚೇಂಜ್ ಮಾಡಿಬಿಟ್ಟಿದೆ ಅಂತ ಹೇಳ್ಬೋದು. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ.
5 ಸ್ಟೆಪ್ಸ್ ಇರುವಂತಹ ಶೂದು ರ್ಯಾಕ್. ಇದನ್ನು ಕ್ಲೋಸ್ ಮಾಡಿ ಕೊಟ್ಟಿರ್ತಾರೆ ನೋಡಿ. ನಾನು ಜಸ್ಟ್ ಒಂದು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂದ್ಬಿಟ್ಟು. ಈ ಥರ ಇರುತ್ತೆ. ಜಸ್ಟ್ ಇದನ್ನು ನಾವು ಈ ಥರ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಇಲ್ಲಿರುತ್ತೆ ನೋಡಿ, ಈ ಥರ ಒಳಗಡೆಗೆ ಬೆಂಡ್ ಆಗಿರುತ್ತೆ. ನಾವು ಔಟ್ಸೈಡ್ಗೆ ಈ ಥರ ಮಾಡ್ಕೋಬೇಕಷ್ಟೇ ನೋಡಿ. ಸೌಂಡ್ ಬರುತ್ತೆ, ನಿಮ್ಗೆ ಗೊತ್ತಾಗ್ತಿರ್ಬೋದು. ಈ ಥರ ಕಾಣಿಸುತ್ತೆ. ಪ್ರೈಸ್ ಬಂದು 313 ರುಪೀಸ್ ಇದೆ. ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಲುಕ್ ವೈಸ್ ತುಂಬ ಸ್ಟೈಲಿಶ್ ಆಗಿದೆ ಅಂತ ಹೇಳ್ಬೋದು. ರೆಗ್ಯುಲರ್ ಸ್ಟ್ಯಾಂಡ್ಸ್ಗೆ ಕಂಪೇರ್ ಮಾಡಿದಾಗ ನೀವು ಮನೆ ಒಳಗಡೆ ಏನಾದರೂ ರೇರ್ ಶೂಸ್ನ ಯೂಸ್ ಮಾಡೋರಾಗಿದ್ದರೆ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ನೋಡಿ, ಕ್ವಾಲಿಟಿ ಸೂಪರ್ ಆಗಿದೆ. ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ. ಒಂದು ಪ್ಯಾಕ್ ಆಫ್ 2 ಬಂದಿರುವಂತಹ ಟೂತ್ ಪೇಸ್ಟ್ ಹೋಲ್ಡರ್ಸ್, ಅಥವಾ ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು. ಪೆನ್ಸಿಲ್ಸ್ ಇಟ್ಕೋಬೋದು ಅಥವಾ ಸ್ಪೂನ್ಸ್ ಆದ್ರೂ ನೀವು ಯೂಸ್ ಮಾಡ್ಕೋಬೋದು. ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಇದೆ ಆ್ಯಂಡ್ ಪ್ರೈಸ್ ಬಂದು 96 ರುಪೀಸ್ ಇದೆ. ಪ್ಯಾಕ್ ಆಫ್ 2ಗೆ 96 ರುಪೀಸ್ ಇದೆ. ಆ್ಯಂಡ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಹಂಗೆ ಇದು ಒಂಥರ ಏನು ಹೇಳ್ತಾರೆ, ರ್ಯಾಕ್ಸ್ ಮೇಲಾದರೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಅಥವಾ ಗೋಡೆಗಾದ್ರೂ ಸ್ಟಿಕ್ ಮಾಡ್ಕೋಬೋದು. ನಾನು ಸ್ಟಿಕ್ ಮಾಡ್ತಿಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಸ್ಟಿಕ್ ಮಾಡ್ಕೊಂಡಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡಿದ್ರೆ ಬೈ ಮಾಡಿ. ಲಿಕ್ವಿಡ್ ಸೋಪ್ ಡಿಸ್ಪೆನ್ಸರ್ಸು ನಾವು ಹ್ಯಾಂಡ್ ವಾಶ್ ಮಾಡ್ತೀವಲ್ವ, ಅದಕ್ಕೆ ಯೂಸ್ ಮಾಡ್ಕೋಬೋದು. ಮೆಟೀರಿಯಲ್ ಬಂದು ನಮಗೆ ABC ಪ್ಲಾಸ್ಟಿಕ್ ಇದೆ. ಪ್ರೈಸ್ ಬಂದು 186 ರುಪೀಸ್ ಇದೆ. ನೋಡೋದಕ್ಕಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಇನ್ನೂ ನಾವು ದುಡ್ಡು ಜಾಸ್ತಿ ಕೊಟ್ಟಿದ್ದೀವೇನೋ ಅಂತ ಅನ್ಸುತ್ತೆ. ನೋಡೋದಕ್ಕೆ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ನೋಡಿ. ಡಿಸೈನ್ ವೈಸು ತುಂಬಾ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿದೆ. ಇದು ನಿಮ್ಗೆ ಇಷ್ಟ ಆದರೆ ನೀವು ಬೈ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕ್ಲಾತ್ಸ್ ಹ್ಯಾಂಗ್ ಮಾಡುವಂತಹ ಒಂದು ಸ್ಟ್ಯಾಂಡು. ಮಕ್ಕಳಿರೋ ಮನೆಗಳಲ್ಲಿ ಪುಟಾಣಿದು ಕ್ಲಾತ್ಸು ತುಂಬಾ ಇರುತ್ತೆ. ನಮ್ಗೆ ಅಷ್ಟೊಂದು ಬಟ್ಟೆ ಹಾಕಬೇಕು ಅಂದರೆ ಕಂಬಿಗಳು ಸಾಕಾಗೋದಿಲ್ಲ. ಸೊ ಈ ಥರ ನೀವು ಒಂದು ಪರ್ಚೇಸ್ ಮಾಡಿದ್ರೆ ಅಂದರೆ ಆಲ್ಮೋಸ್ಟ್ 20 ಚಿಕ್ಕ ಚಿಕ್ಕ ಬಟ್ಟೆನ ನಾವು ಒಂದೇ ಪ್ಲೇಸಲ್ಲಿ ಹಾಕ್ಕೋಬೋದು. ಒಂದು ಬರೀ 202 ರುಪೀಸ್ ಇದೆ. ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಇದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. 202 ರುಪೀಸ್ಗೆ ತುಂಬ ಬರ್ತಿದೆ. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಂಡು. ಮಲ್ಟಿಪರ್ಪಸ್ಸು ಪ್ಲಾಸ್ಟಿಕ್ದು ಸ್ಟ್ಯಾಂಡು. ನೀವು ಬಟ್ಟೆ ಆದರೂ ಇಟ್ಕೋಬೋದು ಅಥವಾ ಸ್ಲಿಪ್ಪರ್ಸ್ ಇಟ್ಕೊಳ್ಳೋದಕ್ಕಾದರೂ ಯೂಸ್ ಮಾಡ್ಕೋಬೋದು ಅಥವಾ ಬುಕ್ಸ್ ಇಟ್ಕೊಳ್ಳೋದಕ್ಕಾದರೂ ಯೂಸ್ ಮಾಡ್ಕೋಬೋದು. ಹೆವಿ ಆಗಿರೋಂತಹ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಲೈಟ್ ವೆಯ್ಟ್ ಇರೋವಂಥದ್ದು ನೀವು ಇಟ್ಕೋಬೋದು. ನಾನೆಲ್ಲ ನಿಮಗೆ ಅಸೆಂಬಲ್ ಮಾಡಿರೋಂತಹ ಒಂದು ಕ್ಲಿಪ್ಪಿಂಗ್ನ ಹಾಕಿರ್ತೀನಿ. ಸೊ ಎಲ್ಲ ಸಪ್ರೇಟಾಗಿ ಬಂದಿತ್ತಿದ್ದು ನಾವು ಅಸೆಂಬಲ್ ಮಾಡೋಣ. 10 to 15 ಮಿನಿಟ್ಸ್ ಆಗುತ್ತೆ ನೀವು ಅಸೆಂಬಲ್ ಮಾಡ್ಕೊಳ್ಳೋದಕ್ಕೆ. ಪ್ರೈಸ್ ಬಂದು 270 ರುಪೀಸ್ ಇದೆ ಆ್ಯಂಡ್ ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಇದೆ. ನಾನು ಬಂದು ನಿಮಗೆ ಶೂಸ್ ಆ್ಯಂಡ್ ಚಪ್ಪಲ್ಸ್ ಆರ್ಗನೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ 15 to 18 ಅನಿಸುತ್ತೆ ಅಷ್ಟೊಂದು ಸ್ಲಿಪ್ಪರ್ಸ್ನ ನೀವು ಸ್ಟೋರ್ ಮಾಡ್ಕೋಬೋದು. ನಾರ್ಮಲ್ಲಾಗಿ ನಾವು ಅಂಗಡಿಯಲ್ಲಿ ತೊಗೊಳ್ಳೋದು ಐರನ್ ಇರುತ್ತಲ್ವ, ಅದೇನಂದರೆ ನೀರು ಟಚ್ ಆಗೋಷ್ಟೊತ್ತಿಗೆ ನಮಗೆ ಹೋಗ್ಬಿಡುತ್ತೆ ರಸ್ಟ್ ಆಗಿ. ಸೊ ಪ್ಲಾಸ್ಟಿಕ್ ಇರೋದ್ರಿಂದ ಆ ಥರದ ಪ್ರಾಬ್ಲಮ್ ಬರೋದಿಲ್ಲ. ಬರೀ 270 ರುಪೀಸ್ಗೆ 100% ವರ್ತ್ ಇಟ್ ಅಂತಲೇ ಹೇಳ್ತೀನಿ. ನಿಮ್ಮ ಮನೇಲಿ ಏನಾದರೂ ಈ ಥರದ ಸ್ಟ್ಯಾಂಡ್ ಹುಡುಕ್ತಾ ಇದ್ದರೆ ಇದಂತೂ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ವೇರ್ ಮಾಡಿರೋಂಥ ಈ ಕುರ್ತಾ ಸೆಟ್ಟು ಸಹ ಮೀಶೋದಲ್ಲೇ ತೊಗೊಂಡಿರೋವಂಥದ್ದು. ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ನಾನು ತೋರಿಸಿರುವಂತಹ ಈ ಹೋಮ್ ಡೆಕೋರೇಟಿವ್ ಐಟಮ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ಪರ್ಸ್ನಲಿ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.